ಅಶ್ವಿನ್ ಮತ್ತು ವಿಕ್ರಮ್ ಬಾಲ್ಯ ಸ್ನೇಹಿತರು. ಇಬ್ಬರು ಒಂದೇ ಸ್ಕೂಲಿನಿಂದ ಹಿಡಿದು ಕಾಲೇಜಿನವರೆಗೂ ಓದಿದ್ದಾರೆ. ಈಗ ಇಬ್ಬರು ಒಳ್ಳೆ ಅಂತಾರಾಷ್ಟ್ರೀಯ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಅಶ್ವಿನ್ ಅವರ ತಾಯಿ ಕ್ಯಾನ್ಸರ್ ಕಾರಣದಿಂದ ಬೇಗ ತೀರಿ ಹೋಗುತ್ತಾರೆ. ದುಃಖದಲ್ಲಿದ್ದ ಅಶ್ವಿನ್ನನ್ನು ವಿಕ್ರಮ್ ಸಂತೈಸಲು ಕೆಲವು ದಿನ ತನ್ನ ಮನೆಯಲ್ಲಿ ಬಂದು ಇರು ಎಂದು ತನ್ನ ಸ್ನೇಹಿತನನ್ನು ಕರೆದುಕೊಂಡು ಬರುತ್ತಾನೆ. ವಿಕ್ರಮ್ನ ತಾಯಿ ಸರಳ ಅಶ್ವಿನ್ನನ್ನು ತನ್ನ ಮಗನಂತೆ ನೋಡಿ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ಪಾಪ, ಇಷ್ಟು ಬೇಗ ತನ್ನ ತಾಯಿಯನ್ನು ಕಳೆದುಕೊಂಡಿದ್ದಾನೆ ಇವನು, ಎಂಥ ನತದೃಷ್ಟ. ನಾನು ಇವನಿಗೆ ತಾಯಿಯಾಗಬೇಕೆಂದು ಅವನಿಗೆ ತಾಯಿಯ ಪ್ರೀತಿ ನೀಡುತ್ತಾಳೆ. ಅಶ್ವಿನ್ ಸಹ ವಿಕ್ರಮ್ ಮನೆಯಲ್ಲಿ ಸಂತೋಷವಾಗಿ ಕಾಲ ಕಳೆಯುತ್ತಾನೆ. ಅವರ ಮನಸ್ಸು ಸ್ವಲ್ಪ ಹಗುರವಾಗುತ್ತದೆ. ಅವನ ಜೀವನದಲ್ಲಿ ತುಂಬ ಏಳು ಬೀಳನ್ನು ನೋಡಿದ್ದಾನೆ. ಯಾಕಂದರೆ ಅವರ ತಂದೆ ಇನ್ನೊಂದು ಮದುವೆ ಆಗುತ್ತಾರೆ. ಇದರಿಂದ ಅವನು ಮನನೊಂದು ದುಃಖಿತನಾಗಿದ್ದಾನೆ. ಯಾಕೆ ಇವೆಲ್ಲ ನನ್ನ ಜೀವನದಲ್ಲೇ ನಡೆಯುತ್ತಿದೆ ಎಂಬ ಪ್ರಶ್ನೆ ಅವನನ್ನು ಕಾಡುತ್ತಿದೆ. ವಿಕ್ರಮ್ಗೆ ಅವನ ಸ್ನೇಹಿತನ ಸ್ಥಿತಿಯನ್ನು ನೋಡಿ ಎಲ್ಲಿ ಏನಾಗುತ್ತಾನೋ ಎಂಬ ಭಯ. ಇಂಥ ಸಮಯದಲ್ಲಿ ವಿಕ್ರಮ್ 15 ದಿನ ಕೆಲಸದ ನಿಮಿತ್ತ ಬೇರೆ ಊರಿಗೆ ಹೋಗಬೇಕಾಗಿ ಬರುತ್ತದೆ. ಆದರೆ ಅವನಿಗೆ ಅವನ ಸ್ನೇಹಿತನ ಚಿಂತೆ. ಅವನ ತಾಯಿ ಸರಳ ಅವರ ಹತ್ತಿರ ನೀನು ಅವನನ್ನು ಚೆನ್ನಾಗಿ ನೋಡಿಕೊಳ್ಳಮ್ಮ ಎಂದು ಹೇಳಿ ಅವನು ಹೊರಡುತ್ತಾನೆ. ಸರಳ ಅಶ್ವಿನ್ನನ್ನು ಮಗನಿಗಿಂತ ಹೆಚ್ಚಾಗಿ ಪ್ರೀತಿಸುತ್ತಾರೆ ಮತ್ತು ಸಲಿಗೆಯನ್ನು ಬೆಳೆಸಿಕೊಳ್ಳುತ್ತಾರೆ. ಇಬ್ಬರು ಒಳ್ಳೆ ಸ್ನೇಹಿತರು ಆದರು. ಇಬ್ಬರು ಒಟ್ಟಿಗೆ ಕಾಫಿ ಕುಡಿಯುತ್ತಾರೆ, ಒಟ್ಟಿಗೆ ತರಕಾರಿ ತೆಗೆದುಕೊಳ್ಳಲು ಹೋಗುತ್ತಾರೆ. ಇಷ್ಟು ದಿನದ ನೋವನ್ನು ಸರಳ ಅವರ ಹತ್ತಿರ ಎಲ್ಲವನ್ನು ಹೇಳಿಕೊಳ್ಳುತ್ತಾನೆ. ಸರಳ ಸಮಾಧಾನ ಮಾಡಿ ನಾನು ಇದ್ದೇನೆ, ನೀನು ಹೆದರಬೇಡ ಎಂಬ ಆತ್ಮವಿಶ್ವಾಸವನ್ನು ನೀಡುತ್ತಾನೆ. ಆದರೆ ಯಾಕೋ ಅಶ್ವಿನ್ಗೆ ಸರಳ ಅವರನ್ನು ತಾಯಿಯ ರೂಪದಲ್ಲಿ ನೋಡಲು ಇಷ್ಟವಿಲ್ಲ. ಯಾಕೆ ಇವರು ನನ್ನ ಬಾಳ ಸಂಗಾತಿ ಆಗಬಾರದು? ಈ ಥರ ಬಾಳ ಸಂಗಾತಿ ಸಿಕ್ಕರೆ ನನ್ನ ಜೀವನ ಎಷ್ಟು ಚೆನ್ನಾಗಿರುತ್ತೆ ಎಂದು ಊಹಿಸಿಕೊಳ್ಳುತ್ತಾನೆ. ಆದರೆ ಪಾಪ, ಈ ವಿಷಯ ಸರಳ ಅವರಿಗೆ ಗೊತ್ತಿಲ್ಲ. ಎಷ್ಟೊಂದು ಬಾರಿ ಸರಳ ತನ್ನ ಬಟ್ಟೆ ಯಾವುದು ಹಾಕಿಕೊಳ್ಳಬೇಕೆಂದೂ ಸಹ ಅಶ್ವಿನ್ನನ್ನು ಕೇಳುತ್ತಾರೆ. ಆದರೆ ಯೋಚನೆ ಬೇರೆ ದಿಕ್ಕಿನ ಕಡೆ ಹೋಗುತ್ತದೆ. ಇಬ್ಬರ ಸಲಿಗೆ ಎಷ್ಟು ಮಟ್ಟಿಗೆ ಹೋಯಿತೆಂದರೆ ಇಬ್ಬರ ನಡುವೆ ಯಾವುದೇ ಬಂಧವಿಲ್ಲ, ಎಲ್ಲವೂ ಮುಕ್ತ. ಇಂಥ ಸಂದರ್ಭದಲ್ಲಿ ಸರಳ ಒಂದು ಹೊಸ ಬ್ಲೌಸನ್ನು ಹೊಲಿಸಿಕೊಂಡಿರುತ್ತಾಳೆ. ಆದರೆ ಅದು ಬ್ಯಾಕ್ ಬಟನ್ ಆಗಿರುತ್ತೆ. ಹಾಕಿಕೊಳ್ಳಲು ಕಷ್ಟಪಡುತ್ತಿರುವುದನ್ನು ಗಮನಿಸಿ ತಾನೇ ಅದನ್ನು ಹಾಕುತ್ತಾನೆ. ಹೌದು, ಎಲ್ಲ ಸರಿಯಾಗಿದೆ, ಚೆನ್ನಾಗಿ ಹೊಲೆದಿದ್ದಾರೆ. ಸರಳಾಗೆ ಒಂದು ಸ್ವಲ್ಪ ಸುಳಿವು ಸಿಕ್ಕಲಿಲ್ಲ. ವಿಕ್ರಮ್ ಮುಂಬೈಗೆ ಹೋಗಿ 10 ದಿನ ಕಳೆದಿದೆ. ಇನ್ನೇನು 2 ದಿನದಲ್ಲಿ ಬರುತ್ತೇನೆ ಎಂದು ಫೋನ್ ಮಾಡಿ ತಿಳಿಸುತ್ತಾನೆ. ಇದನ್ನು ತಿಳಿದು ಅಶ್ವಿನ್ಗೆ ತುಂಬ ಬೇಜಾರಾಗುತ್ತೆ. ಅವನು ವಾಪಸ್ ಬಂದರೆ ನನಗೆ ಈ ಸಂತೋಷ ಮತ್ತೆ ಸಿಗಲ್ಲ. ನಾನು ಹೇಗಾದರೂ ನನ್ನ ಪ್ರೀತಿಯನ್ನು ವ್ಯಕ್ತಪಡಿಸಬೇಕು. ಸರಳ ಸ್ನಾನದ ಕೋಣೆಗೆ ಹೋಗುತ್ತಾರೆ. ಇದನ್ನು ಗಮನಿಸಿ ಅಶ್ವಿನ್ ನಿದ್ದೆ ಮಾಡುವಂತೆ ನಾಟಕ ಮಾಡಿ ರೂಮಿನಲ್ಲಿ ಇದ್ದು ಎಲ್ಲವನ್ನು ಕಳ್ಳಕೃಷ್ಣನಂತೆ ಗಮನಿಸುತ್ತಾನೆ. ಇದನ್ನು ಅರಿಯದ ಸರಳ ನಿಸ್ಸಂಕೋಚವಾಗಿ ವಿಶ್ವದರ್ಶನವನ್ನು ನೀಡುತ್ತಾಳೆ. ದಂಗಾದ ಅಶ್ವಿನ್ ಹೊಳೆಯುತ್ತಿರುವ ಮುತ್ತಿನಂತೆ ಸರಳ ಹೊಳೆಯುತ್ತಿದ್ದಾರೆ. ಇಡೀ ದಿನ ಇದೇ ಗುಂಗಿನಲ್ಲಿ ಅಶ್ವಿನ್ ಇರುತ್ತಾರೆ. ರಾತ್ರಿ ಇಬ್ಬರು ಊಟ ಮುಗಿಸಿ ಮಲಗುತ್ತಾರೆ. ಆದರೆ ಜೋರು ಮಳೆ ಬಂದು ಕರೆಂಟು ಹೋಗುತ್ತದೆ. ಕರೆಂಟು ಹೋಗಿದೆ ಅಂತ ಬೇಜಾರಾಗಿ ಇಬ್ಬರು ಏನಾದರೂ ಆಟ ಆಡೋಣ ಎಂದು ತೀರ್ಮಾನಿಸುತ್ತಾರೆ. ಸರಳ ಹೇಳುತ್ತಾರೆ, ಇಬ್ಬರು ಪ್ರಶ್ನೆ ಕೇಳೋಣ, ಆದರೆ ಸತ್ಯವನ್ನೇ ಹೇಳಬೇಕು. ಮೊದಲು ಅಶ್ವಿನ್ ಕೇಳುತ್ತಾನೆ, ನಿಮಗೆ ಯಾಕೋ ನನ್ನ ಕಂಡರೆ ಇಷ್ಟ. ಹೌದು, ನೀನು ಎಂಥ ಕಷ್ಟದ ಪರಿಸ್ಥಿತಿಯಲ್ಲೂ ಮತ್ತೆ ಎದ್ದು ನಿಲ್ಲುತ್ತೀಯ. ಅದೇ ನಿನ್ನಲ್ಲಿರುವ ಛಲ, ನಿನ್ನಲ್ಲಿರುವ ಒಳ್ಳೆ ಗುಣ. ಮತ್ತೆ ಈಗ ನೀನು ಹೇಳು, ನನ್ನಲ್ಲಿ ನಿನಗೆ ಏನು ಇಷ್ಟ? ನೀವು ಇಂದು ನನಗೆ ಒಳೆಯುತ್ತಿರುವ ಮುತ್ತಿನಂತೆ ಕಾಣಿಸಿದ್ದೀರಿ. ಅದನ್ನು ಭೇದಿಸುವ ಆಸೆ ನನಗೆ. ಇದನ್ನು ಕೇಳಿದ ಸರಳ ಒಂದು ಕ್ಷಣ ಮೌನವಾಗಿ ಏನಾಗುತ್ತಿದೆ ಎಂದು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಾಳೆ. ಆಮೇಲೆ ಅವಳಿಗೆ ಅರ್ಥವಾಗುತ್ತೆ ಅವನು ಏನು ಮಾತನಾಡುತ್ತಿದ್ದಾನೆ ಎಂದು. ನೋಡು ಅಶ್ವಿನ್, ನನ್ನ ಗಂಡ ತೀರಿ ಹೋಗಿ 10 ವರ್ಷ ಆಗಿದೆ. ಇಷ್ಟು ದಿನ ಯಾರೂ ನನ್ನನ್ನು ವಿಶ್ವರೂಪವನ್ನು ನೋಡಿಲ್ಲ. ನೀನು ಇಂದು ನೋಡಿದ್ದೀಯಾ ಎಂದು ಹೇಳುತ್ತಿದ್ದೀಯ. ಅದನ್ನು ನಾನು ನಂಬೋದಿಲ್ಲ. ನೀವು ನಂಬಲೇಬೇಕು. ಯಾಕಂದರೆ ನನಗೆ ನಿಮಗೆ ಎಲ್ಲಿ ಹುಟ್ಟಿದ ಗುರುತು ಇದೆ ಎಂದು ಗೊತ್ತಿದೆ. ನಾನು ಅದನ್ನು ಬಾಯಿ ಬಿಟ್ಟು ಹೇಳಿದರೆ ನೀವು ನಂಬುತ್ತೀರ. ಸರಳ, ಹೋ, ಹಾಗಾದರೆ ಇವನು ನಿಜಾನೇ ಹೇಳುತ್ತಿದ್ದಾನೆ. ಸರಿ, ಹೇಳು ನೋಡೋಣ. ಅಶ್ವಿನ್ ಹೇಳುತ್ತಾನೆ. ಸರಳ ನಾಚಿ ತಲೆ ತಗ್ಗಿಸುತ್ತಾಳೆ. ಆಂಟಿ, ನೀವು ಹೆದರಬೇಡಿ. ನಾವಿಬ್ಬರು ಫ್ರೆಂಡ್ಸ್ ಥರ. ನೀವು ತುಂಬ ಒಳ್ಳೆಯವರು.
ಇಷ್ಟು ವರ್ಷ ವಿಕ್ರಮ್ನನ್ನು ಕಷ್ಟಪಟ್ಟು ದುಡಿದು ಒಳ್ಳೆ ಕೆಲಸ ಸಂಬಳ ಬರುವಂತೆ ಮಾಡಿದ್ದೀರಾ. ನಿಮ್ಮ ಮೇಲೆ ನನಗೆ ತುಂಬ ಗೌರವ ಇದೆ. ನನಗೆ ನಿಮ್ಮನ್ನು ಮದುವೆಯಾಗಬೇಕೆಂಬ ಆಸೆ. ನನ್ನನ್ನು ಮದುವೆಯಾಗುತ್ತೀರಾ? ಸರಳ, ಇದು ಸರಿಯಲ್ಲ. ನೀನು ನನ್ನ ಮಗನ ಥರ. ನನ್ನ ಮಗನಿಗೆ ತಿಳಿದರೆ ಏನು ಗತಿ? ನಾನು ಅವನನ್ನು ಹೇಗೆ ನೋಡಲಿ? ವಿಕ್ರಮ್ ನಾನು ಒಪ್ಪಿಸುತ್ತೇನೆ. ಅವನು ನಾಳೆ ಬಂದ ಮೇಲೆ ನಾನೇ ಮಾತನಾಡುತ್ತೇನೆ. ವರ್ಷಾನುಗಟ್ಟಲೆಯಿಂದ ನೀವು ಯಾರನ್ನೂ ಗೆಳೆಯನಾಗಿ ನೋಡಲಿಲ್ಲ. ನನ್ನನ್ನು ನೀವು ಗೆಳೆಯನಾಗಿ ನೋಡಿದ್ದೀರಾ? ವಿಕ್ರಮ್ಗೆ ಹೇಳಿದರೆ ಅರ್ಥ ಮಾಡಿಕೊಳ್ಳುತ್ತಾನೆ. ಸರಳಾಗೆ ಮನಸ್ಸಿನಲ್ಲಿ ಭಯ, ಎಲ್ಲಿ ವಿಕ್ರಮ್ ನನ್ನನ್ನು ಕೆಟ್ಟದಾಗಿ ನೋಡುತ್ತಾನೋ ಎಂದು. ಮರುದಿನ ವಿಕ್ರಮ್ ಬರುತ್ತಾನೆ. ಅಶ್ವಿನ್ ಖುಷಿಯಾಗಿರುವುದನ್ನು ನೋಡಿ ಸಂತಸದಿಂದ ವಾವ್ ಸೂಪರ್ ಎನ್ನುತ್ತಾನೆ. ಅಮ್ಮ, ಅವನನ್ನು ಚೆನ್ನಾಗಿ ನೋಡಿಕೊಂಡಿದ್ಯಾ? ಬಾ ವಿಕ್ರಮ್, ನಾನು ನಿಮ್ಮ ಹತ್ರ ಬಹಳ ಮುಖ್ಯ ವಿಷಯ ಮಾತನಾಡಬೇಕು. ಅಶ್ವಿನ್, ನೋಡು ವಿಕ್ರಮ್, ನನ್ನ ಜೀವನದಲ್ಲಿ ಇದ್ದ ಒಂದು ಕುಂದುಕೊರತೆ ಇಂದು ನೀಗಿದೆ. ನಾನು ಒಬ್ಬರನ್ನು ಬಹಳ ಸಂಗಾತಿಯಾಗಿ ಆರಿಸಿದ್ದೇನೆ. ಅವರಿಂದ ನಾನು ಇಷ್ಟು ಖುಷಿಯಾಗಿ ಇರುವುದು ತುಂಬ ಖುಷಿಯಾಯಿತು ಕೇಳಿ. ಯಾರದು? ಅದು ಯಾರು ಮುಖ್ಯ ಅನ್ನೋದಕ್ಕಿಂತ ನಿನ್ನ ಅಭಿಪ್ರಾಯ ಏನು? ನಿನ್ನ ಬಾಳ ಸಂಗಾತಿ ನಿನ್ನನ್ನು ಜೀವನ ಪರ್ಯಂತ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಅಂದರೆ ನನಗೆ ಅಷ್ಟೇ ಸಾಕು. ಯಾರಾದರೂ ಪರವಾಗಿಲ್ಲ ನನಗೆ. ಅಶ್ವಿನ್ ಧೈರ್ಯ ಮಾಡಿ, ನನ್ನ ಬಾಳ ಸಂಗಾತಿ ನಿನ್ನ ತಾಯಿ ಎಂದು ಹೇಳಿದ ತಕ್ಷಣ ವಿಕ್ರಮ್ಗೆ ಆಘಾತವಾಗುತ್ತದೆ. ಇದನ್ನು ಅವನು ಊಹಿಸಲು ಸಾಧ್ಯವಿರಲಿಲ್ಲ. ಅವನ ತಾಯಿ ಮುಖವನ್ನು ನೋಡಿ ಇದು ಸತ್ಯವೇ ಎಂದು ಕೇಳುತ್ತಾನೆ. ಸರಳ ತಲೆ ಅಲ್ಲಾಡಿಸಿ ಹೌದು ಎಂದು ಒಪ್ಪಿಗೆ ಸೂಚಿಸುತ್ತಾಳೆ. ವಿಕ್ರಮ್ ಸುಧಾರಿಸಿಕೊಂಡು ನಾನು ಯೋಚನೆ ಮಾಡಿ ಹೇಳುತ್ತೇನೆ ಎಂದು ಅವನ ರೂಮಿಗೆ ಹೋಗಿ ಮಲಗುತ್ತಾನೆ. 2 ದಿನ ಕಳೆದ ಮೇಲೆ ವಿಕ್ರಮ್ ಹೇಳುತ್ತಾನೆ, ಇಬ್ಬರು ವಯಸ್ಸಿಗೆ ಬಂದವರು. ನೀವು ಇಷ್ಟಪಟ್ಟರೆ ಮದುವೆಯಾಗಬಹುದು. ನನ್ನದು ಏನೂ ಅಭ್ಯಂತರವಿಲ್ಲ. ಇದನ್ನು ಕೇಳಿ ಸಂತೋಷವಾಗುತ್ತದೆ ಮತ್ತು ಅವರ ಮದುವೆ ಒಂದು ದೇವಸ್ಥಾನದಲ್ಲಿ ಸರಳವಾಗಿ ಆಗುತ್ತದೆ. ಸಮಾಜದ ಕಟ್ಟುಪಾಡುಗಳನ್ನು ಮೀರಿ ಬೆಳೆದ ಬಂಧವಿದು. ಹೌದು ಸ್ನೇಹಿತರೆ, ನಮ್ಮ ಜೀವನದಲ್ಲಿ ನಮ್ಮ ಬಾಳ ಸಂಗಾತಿ ನಮ್ಮನ್ನು ಎಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ, ಹೊಂದಿಕೊಂಡು ಹೋಗುತ್ತಾರೆ ಅನ್ನೋದು ಮುಖ್ಯ. ಮತ್ತು ನಮ್ಮ ಬೆನ್ನೆಲುಬಾಗಿ ಇರಬೇಕು. ಅಂಥವರನ್ನು ಎಂದಿಗೂ ನೀವು ಕಳೆದುಕೊಳ್ಳಬಾರದು. ಈ ಕತೆ ನಿಮಗೆ ಇಷ್ಟವಾಗಿದೆ ಅಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಕೊಡಿ. ಹೆಚ್ಚೆಚ್ಚು ವೀಡಿಯೋಸ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.